ಅಗ್ರಿಕಲ್ಚರ್ ಬಂದು 60 ಭಾಗ ಪಾರ್ಟಿಸಿಪೇಟ್ ಮಾಡ್ತೀವಿ. ಹೌದು. ಇವಾಗ ಎಷ್ಟಿದೆ? ಇವಾಗ 20 ಅದೇ ಹಂಗೆ ಹೇಳ್ತಾರಲ್ಲ, ನಾವು ಟಾಪ್ 4 ಅಲ್ಲಿ ಇದೀವಿ, ನಾವು ಪ್ರೊಸೀಡ್ ಆಗ್ಬಿಟ್ಟಿದೀವಿ, ತುಂಬಾ ಮೇಲ್ಗೆ ಬರ್ತಾ ಇದೀವಿ. ನಾವು ಟಾಪ್ 3 ಬಂದು PPP ಪ್ರಕಾರ. ಓಕೆ. ಆದ್ರೆ ಪರ್ ಕ್ಯಾಪಿಟಲ್ ಪ್ರಕಾರ 136 ಪ್ಲಸ್ ದೇಶದಲ್ಲಿ ಬಿದ್ದಿದ್ದೀವಿ. ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನ್ ಗೊತ್ತಾ, GDP ಅಂದ್ರೆ ನೀ ಏನ್ ಅರ್ಥ ಮಾಡ್ಕೊಂಡೆ? ಅದೇ ಫುಲ್ ಫಾರ್ಮ್ ನಮ್ದು ಪ್ರಾಡಕ್ಟ್ ಅಂತ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಲ್ವಾ? ಸೊ ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ಅದೇ ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊ. ನಿಮ್ಮೂರು ಮಳವಳ್ಳಿ ಅಲ್ಲಪ್ಪ? ಹೌದು, ಮಳವಳ್ಳಿ. ನಿಮ್ಮ ಮಳವಳ್ಳಿದೊಂದು ತಾಲೂಕು. ನಿಮ್ಮ ತಾಲೂಕಲ್ಲಿ ಅಗ್ರಿಕಲ್ಚರ್ ಇದೆಯಾ? ಅಗ್ರಿಕಲ್ಚರೇ 40% ಮಾಡ್ತಾ ಇದಾರಪ್ಪ. ಸರಿ, ಅಗ್ರಿಕಲ್ಚರ್ ಆಯಿತು. ಇಂಡಸ್ಟ್ರೀಸ್ಗಳು ಯಾವ್ದಾದ್ರು ಕಂಪ್ನಿಗಳಾಗಿರ್ಬೋದು? ಕಣಪ್ಪ, ಇವಾಗ ಗಾರ್ಮೆಂಟ್ಸ್ ಅಂತ ಬಂದ್ಬಿಟ್ಟಿದೆ ಕಣಪ್ಪ ಊರ್ಗು. ಸರಿ, ಈಗ ಊರವ್ರಿಗೂ ಗಾರ್ಮೆಂಟ್ಸ್ ಐತೆ, ಕಂಪ್ನಿಗಳಿದೆ, ಇಂಡಸ್ಟ್ರೀಸ್ಗಳು ಬರ್ತಾ ಇದೆ ಅಲ್ವಾ? ಸರ್ವಿಸಸ್ಗಳು ಅಂದ್ರೆ ಸೇವೆಗಳು ಅಂದ್ರೆ ಆಟೋಗಳಿದಾವ? ಆಟೋಗಳು, ಕ್ಯಾಬ್ ಇದೆಯಾ? ಕ್ಯಾಬ್ ಅನ್ನೋದೇನಿಲ್ಲ, ಒಟ್ನಲ್ಲಿ ಈಗ ಒಂದರಿಂದ ಪ್ರಾಡಕ್ಟ್ ಊರಿಂದ ಒಂದು ಊರಿಗೆ ಡ್ರಾಪ್ ಮಾಡಕ್ಕಾದ್ರೂ ಆಟೋಗಳು, ಪ್ಯಾಸೆಂಜರ್ ಡ್ರಾಪ್ ಮಾಡೋ ಆಟೋಗಳೈತಪ್ಪ. ಸರಿ, ಇವು 3 ಸೆಕ್ಟರ್ನೇ ಮತ್ತೆ GDP ಅಂತ ಕರೆಯೋದು. ಹೌದಾ? ಏನಕ್ಕಂತಂದ್ರೆ ಈಗ ನನ್ಗೆ ಇನ್ನೊಂದು ಡೌಟ್ ಅದ್ರಲ್ಲೇ, ಏನ ಸರ್ಕಾರದ್ದು ಏನಂತಾರೆ ಹಂಗಾದ್ರೆ? ಸರ್ಕಾರದ್ದೆಲ್ಲ ಆಯ್ತಲ್ಲ ನಮ್ಮ ಇದರಲ್ಲಿ. ಹಂಗಲ್ಲ, ಪ್ರೈವೇಟ್ ಪಬ್ಲಿಕ್. ಅದು ಸರ್ಕಾರ. ಪಬ್ಲಿಕ್ ಅಂತಂದ್ರೆ ಗೌರ್ಮೆಂಟ್ ಬರುತ್ತೆ, ಪ್ರೈವೇಟ್ ಅಂತಂದ್ರೆ ಪ್ರೈವೇಟ್ ಲಿಮಿಟೆಡ್ಗಳು ಬರ್ತಾವ. ಓಕೆನಾ? ಆ ಗೌರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ ಇವ್ರದ್ದು ಯಾವ್ಯಾವ್ದು ಅಂಗಡಿಗಳು, ಈಗ ನೀನು ಆತರ ಹೇಳ್ತಾ ಹೋದ್ರೆ ನನ್ಗೆ ಇನ್ನೊಂದು ಕ್ವಶನ್ ಮಾಡ್ತೀಯ. ತಾಲೂಕ್ ಆಫೀಸಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೋತಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸೋದಕ್ಕೆ ನಾಡ ಕಚೇರಿಯಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೋತಾರೆ ಅಂತ ಹೇಳ್ತೀಯ. ಸೊ ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ನಾವು ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ GDP ನ. ಹಾಗೆ ಒಟ್ಟು ದೇಶೀಯ ಉತ್ಪನ್ನ, ಒಂದು ದೇಶದಲ್ಲಿ ಎಲ್ಲ ಫೈನಲ್ ಪ್ರಾಡಕ್ಟು ಅಂದ್ರೆ ಸರ್ವಿಸಸ್ಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಫೈನಲ್ ಆಗಿ ಅವ್ನು ಏನು ತಗೋತಾನಲ್ಲ ಅದಕ್ಕೇನು ಪ್ರೈಸ್ ಬರುತ್ತೆ, ಆ್ಯನ್ಯುವಲಿ ಏನು ಅಮೌಂಟ್ ಬರುತ್ತಲ್ಲ, ಇದನ್ನ ನಾವು GDP ಅಂತ ಕರೋದು. ಅದೇಂಗಪ್ಪ ಕೌಂಟ್ ಮಾಡೋದು ಅದನ್ನ? ಈಗ ಅದನ್ನ ಕೌಂಟ್ ಮಾಡೋದಲ್ಲ. ಈಗ ನಿಮ್ಮ ಊರು ಮಳವಳ್ಳಿನಲ್ಲ ಅಗ್ರಿಕಲ್ಚರ್ ಬಂತು, ಇಂಡಸ್ಟ್ರೀಸ್ ಬಂತು, ಸರ್ವಿಸಸ್ಗಳು ಬಂತು. ಇವು 3 ಸೆಕ್ಟರು, ಇದನ್ನ ಸೆಕ್ಟರ್ಸ್ ಅಂತ ಕರಿತೀವಿ. ಈ 3 ಸೆಕ್ಟರಲ್ಲೂ ಅರ್ನ್ ಮಾಡ್ತಾರಲ್ಲ ಅವರು, ಒಂದು ವರ್ಷಕ್ಕೆ ಒಂದಿಷ್ಟು ಆದಾಯ ಅಂತ ತೆಗಿತಾರೆ. ಸೊ ಈ ಆದಾಯನೆಲ್ಲ ಪೂರ್ತಿ ಕೂಡಿಸಿದ್ರೆ ಒಂದು ಅಮೌಂಟ್ ಬರುತ್ತೆ. ಎಲ್ರದೂ ಎಲ್ಲ ಸೆಕ್ಟರ್ದನ್ನು ಕೂರಿಸಿದ್ರೆ ಒಂದು ಅಮೌಂಟ್ ಬರುತ್ತೆ GDP ಅಂತ. ಅದನ್ನೇ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ. ಆದ್ರೆ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಅದನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಲ್ಲ, ಅದನ್ನ ನಾಮಿನಲ್ GDP ಅಂತ ಕರೀತಾರೆ. ಅಂದ್ರೆ ಈಗ ನಿಮ್ಮ ಪಕ್ಕದೂರಲ್ಲೇ ಮಂಡ್ಯ ಇದೆ, ಪಕ್ಕದ ತಾಲೂಕು ಮಂಡ್ಯ, ಅದು ಡಿಸ್ಟಿಕ್ ತಾಲೂಕು ಮಂಡ್ಯ ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ತಾಲೂಕು ಇದೆ. ಸೊ ಅವ್ರಿಗೆಲ್ಲ ನೀನ್ ಕಂಪೇರ್ ಮಾಡ್ಕೋಬೇಕಲ್ಲ, ನಾನ್ ನಂಬರ್ 1 ಇದೀನಿ, ನಾನು ಇದು ತೋರ್ಸ್ಕೋಬೇಕಲ್ಲ. ಅದೇ ತರ ನಮ್ ದೇಶದಲ್ಲಿ ಆಗ್ತಿರೋದು. ಇವಾಗ ನೀನು ನೋಡಿರೋ ಚಾರ್ಟ್ ಪ್ರಕಾರ ಬಂದ್ರೆ ನಮ್ ದೇಶ ಎಷ್ಟನೇ ಸ್ಥಾನದಲ್ಲಿದ್ದು? ಅದೇನಪ್ಪ 4ನೇ ಸ್ಥಾನದಲ್ಲಿ ಐತೆ ಅಂತಾರೆ. ಇವಾಗ ಮೊನ್ನೆನೂ ಅಷ್ಟೇ ನ್ಯೂಸ್ ಅಲ್ಲೆಲ್ಲ ನಮ್ದು ಟಾಪ್ 4 ಅಲ್ಲಿ ಇದೆ, ಟಾಪ್ 5 ಅಲ್ಲಿ ಇದೆ ಅಂತ ಇದೆ. ಯಾವ್ದ್ರಲ್ಲಿ? ನಾಮಿನಲ್ GDP ನಲ್ಲಿ ಇದೆ. ಆದ್ರೆ ಆ ನಾಮಿನಲ್ GDP ಇದ್ರೂ ಕೂಡ ವೇಸ್ಟ್ ನಾವು. ಯಾಕಂತಂದ್ರೆ ನಮಗ್ ಮೇನ್ ಆಗ್ಬೇಕಿರೋದು ಏನೇಳು? ಪರ್ ಕ್ಯಾಪಿಟಲ್ ಇನ್ಕಮ್. ಈ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಆ ದೇಶದಲ್ಲಿ ಎಷ್ಟು ಜನರಿದ್ದಾರೆ, ಈಗ ನಿಮ್ಮ ಊರಲ್ಲಿ ಎಷ್ಟು ಜನರಿದ್ದಾರೆ, ಅವ್ರದ್ದು ಒಂದೊಂದು ಒಬ್ಬರ ತಲೆಗೆ ಎಷ್ಟೆಷ್ಟು ವರ್ಷಕ್ಕೆ ಆದಾಯ ಇದೆ ಅಂತ. ಒಬ್ಬ ವ್ಯಕ್ತಿಯಿಂದ ಒಂದು ವರ್ಷಕ್ಕೆ ಅವನು ಎಷ್ಟು ಆದಾಯ ಪಡಿತಾನೆ ಅನ್ನೋದನ್ನ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇನ್ಕ್ರೀಸ್ ಆದಾಗ ನಮ್ಮ ದೇಶ ನಂಬರ್ 1 ಬರೋದು. ಇವಾಗ ನನಗೂ ಇನ್ನೊಂದು ಡೌಟಪ್ಪ, ಇವಾಗ ನಾನೇನು ಸರ್ಕಾರಕ್ಕೆ ಏನು ತೋರಿಸ್ಲೇ ಇಲ್ಲ, ನಾನು ಅರ್ನ್ ಮಾಡ್ಬಿಟ್ಟು ನಾವು ಮಡಿಕೊಬಿಟ್ಟೆ, ಅದು ಹೆಂಗೆ? GDP ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಿಂಗೆ ಇನ್ನೊಂದು ಪಾಯಿಂಟ್ ಇರಲಿ, ನಿನ್ನ ಹತ್ರ ಬ್ಲ್ಯಾಕ್ ಮನಿ ಇರುತ್ತೆ, ಆಯ್ತಾ, ನಿನ್ನ ಹತ್ರ ವೈಟ್ ಮನಿ ಇರುತ್ತೆ. ಇದನ್ನೆಲ್ಲ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಹಾಕೋದವರು. ಒಂದು 10 to 20%. ಈಗ ಟೋಟಲ್ GDP 7% ಬಂತು ಅನ್ಕೋ, ಓವರ್ ಆಲ್ ಗ್ರೋಯಿಂಗು, ಇಯರ್ಲಿ ಗ್ರೋಯಿಂಗ್. ಹೋದ ವರ್ಷ 10,000 ಕೋಟಿ ಬಂತು GDP, ಹೋದ ವರ್ಷ 4 ಟ್ರಿಲಿಯನ್ಸ್ ಬಂತು, ಈ ವರ್ಷ 5 ಟ್ರಿಲಿಯನ್ಸ್ ಬಂತು. ಕಂಪೇರ್ ಮಾಡ್ತಾರೆ 1 ಟ್ರಿಲಿಯನ್ಸ್, ಅದು ಎಷ್ಟು ಪರ್ಸೆಂಟೇಜ್ ಬಂತು ಅಷ್ಟು ಪರ್ಸೆಂಟೇಜ್ ಕಂಪೇರ್ ಮಾಡ್ತಾರೆ, ಇಷ್ಟು ಪರ್ಸೆಂಟ್ ಗ್ರೋತ್ ಅಂತ ಕೊಡ್ತಾರೆ. ಆ ಗ್ರೋತ್ ಅಂತ ಕೊಡೋಕ್ಕಿಂತ ಮುಂಚೆ ಅವ್ರು ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ, ನಿನ್ನ ಹತ್ರ ಎಷ್ಟು ಬ್ಲ್ಯಾಕ್ ಮನಿ ಇರುತ್ತಲ್ಲ ಆ ಬ್ಲ್ಯಾಕ್ ಮನಿನ ಸೇರಿಸಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಬಟ್ ನೀವು ಇಷ್ಟೇ ಅಂತ ಒಂದು ಅಜಂಪ್ಷನಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಯಾರು, ಈ ಎಕನಾಮಿಕ್ಸ್ಗಳು, ಈ ಫಾರ್ಮಲ್ಸ್ಗಳೆಲ್ಲ ಹಾಕಿ. ಈ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಸೊ ಇದ್ರ ಮುಖಾಂತರ ಹೋದ್ರೆ ನಮ್ಮ ದೇಶ 138ನೇ ಸ್ಥಾನದಲ್ಲಿದೆ.
ಪರ್ ಕ್ಯಾಪಿಟಲ್ ಪ್ರಕಾರ ಹೋದ್ರೆ ಹಂಗಾದ್ರೆ ಕೆಲಸ ಮಾಡಿದ್ರೆ ಎಷ್ಟು ಜನ ಇರ್ಬೇಕಂಗುತ್ತೆ. ಇವಾಗ ನೀನೇ ಥಿಂಕ್ ಮಾಡು, 136 ಇಲ್ಲ 138ನೇ ದೇಶ ಇವೆರಡರಲ್ಲಿ ಒಂದಿರ್ಬೋದು, ಒಂದು ಅಂದಾಜಲ್ಲಿ ಹೇಳ್ತಿದ್ರೆ. ಆಲ್ ಓವರ್ ದ ವರ್ಲ್ಡ್ ಎಷ್ಟು ದೇಶ ಇದ್ದು? ಆಯ್ತಪ್ಪ, ಏನು ಒಂದು 200+ ಐತೆ. 200+ ಆಯ್ತಲ್ವಾ? 200ರಲ್ಲಿ ನಾವು 130+ ಇದೀವಿ ಅಂತಂದ್ರೆ ನಾವು ಎಷ್ಟೇ ಸ್ಥಾನದಲ್ಲಿ ಇದೀವಿ? ಕೆಳಗಿದ್ದೀವಿ. ಮತ್ತೆ ಇವಾಗ ಅದೇ ನಾವು ಟಾಪ್ 4 ಅದು GDP ಲಿ. ಅದೇ ಹಂಗೆ ಹೇಳ್ತಾರಲ್ಲ, ನಾವು ಟಾಪ್ 4 ನಾವು ಪ್ರೊಸೀಡ್ ಆಗ್ಬಿಟ್ಟಿದೀವಿ, ತುಂಬಾ ಮೇಲ್ಗೆ ಬರ್ತಾ ಇದೀವಿ ಅಂತ. ನಾವು ಟಾಪ್ 4 ಅಥವಾ 5 ಬರ್ತೀವಿ, ಆದರೆ PPP ಪ್ರಕಾರ ಹೋದ್ರೆ ಟಾಪ್ 3 ನಲ್ಲಿ ಬರ್ತೀವಿ. ಅದಂಗೆ ಇವಾಗ GDP ಅಂತಂದ್ರೆ GDP ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಎಕ್ಸ್ಪೆಂಡಿಚರ್ಗಳನ್ನ ನೋಡ್ಬೇಕು. ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಏನ್ ಖರ್ಚಾಗಿರುತ್ತೆ ಅನ್ನೋದು ಅದೇನ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಖರ್ಚು ವೆಚ್ಚಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದರಲ್ಲಿ ಫಸ್ಟ್ ನಾವು ಎಷ್ಟು ಬಳಕೆ ಮಾಡ್ತೀವಿ ಅನ್ನೋದನ್ನ ಹೇಳೋದು ಹಂಗಲ್ಲ. GDP is equal to C plus I plus G plus into X minus M. ಇದು ಫಾರ್ಮುಲಾ ಕೇಳಿಸ್ಕಿಲ್ಲ. ಎಕ್ಸ್ಪೆಂಡಿಚರ್ ಮ್ಯಾಕ್ಸ್ ತಗೊಂಡ್ರೆ ಅಂದ್ರೆ ಹೇಳದ್ದು GDP ಅಂತಂದ್ರೆ ಇದೊಂದು ಕಾನ್ಸೆಪ್ಟ್. GDP ಕ್ಯಾಲ್ಕುಲೇಟ್ ಮಾಡ್ಬೇಕು, ಫಾರ್ಮುಲಾ ಯೂಸ್ ಮಾಡಲೇಬೇಕು. ಎಲ್ಲ ಎಕನಾಮಿಕ್ಸ್ಗಳು ಯೂಸ್ ಮಾಡ್ತಾರೆ, ನಾವು ಕಾಲೇಜು ಸ್ಕೂಲಲ್ಲಿ ಯೂಸ್ ಮಾಡಿದ್ದೀವಿ, ಸರಿನಾ? ಇದರಲ್ಲಿ C ಅಂತಂದ್ರೆ ಕನ್ಸಂಪ್ಷನ್ಸ್, ಬಳಕೆ. ನಾವು ಏನೇನಕ್ಕೆ ಬಳಸಿದೋ, ಎಷ್ಟೆಷ್ಟು ದುಡ್ಡು ಅಮೌಂಟನ್ನ ನಾ ಹೇಳ್ತಿರೋದು, ಯಾವ ಅಮೌಂಟ್ನ ಎಲ್ಲೆಲ್ಲಿ ಬಳಸಿದ್ದೀವಿ, ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಅಂತ. ಅದಾದಮೇಲೆ ಇನ್ವೆಸ್ಟ್ಮೆಂಟು. I ಅಂತಂದ್ರೆ ಇನ್ವೆಸ್ಟ್ಮೆಂಟ್. ನೀನು ಈಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀಯ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀಯ, ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀಯ. ಈಗ ನಮ್ಮ ದೇಶನೇ ನೋಡು, ನಮ್ಮ ದೇಶ ಡಾಲರ್ ಮನಿಗಳನ್ನ ಬೈ ಮಾಡೋದಕ್ಕಿಂತ ಹೆಚ್ಚಾಗಿ ಬರೀ ಚಿನ್ನದನ್ನೇ ಬೈ ಮಾಡ್ತಿರೋದು. ಹೌದು, ಸರಿನಾ? ಸೊ ಈ ಥರ ನಮ್ಮದು ಇನ್ವೆಸ್ಟ್ಮೆಂಟ್ಗಳು ಯಾವ್ದು, ನಮ್ಮ ದೇಶದ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು. ನಾವೆಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅನ್ಕೋ, ಇವಾಗ ನಾವೆಲ್ಲ ಹೋಗಿ ನೀ ಹೇಳ್ಬೋದು ನಾವೆಲ್ಲ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಾವು ನಮ್ಮ ದುಡ್ಡು ನಾವು ಇನ್ವೆಸ್ಟ್. ನೀನು ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಹೋಗಿ ಅಮೌಂಟ್ ಹಾಕಿದ್ರು, ಯಾವುದೇ ಗೋಲ್ಡಲ್ಲಿ ಹೋಗ್ರು ಅಮೌಂಟ್ ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರು, ಅದು ಡೈರೆಕ್ಟ್ ಹೋಗೋದು ಅಮೌಂಟು RBIಗೆ. ಹಂಗೆ ನಾವು ಅನ್ಕೊಂಡಿರ್ತೀನಲ್ಲ, ಈಗ ಗೋಲ್ಡ್ ತಗೋತಾ ಇದೀನಿ, ನನ್ನ ಹತ್ರನೇ ಗೋಲ್ಡ್ ನಿನ್ನ ಹತ್ರ ಇರುತ್ತೆ, ನಿನ್ನ ದುಡ್ಡನ್ನು ತಗೊಂಡು RBI ಕೊಡ್ತಿದೆ. RBIದವ್ರು ಏನು ಮಾಡ್ತಾರೆ, ನೀವು ಯಾವುದೇ ಮೂಲಕ್ಕೆ ಹೋದ್ರು ಅಲ್ಲಿಗೆ ಬರೋದು ಅದು ಅಮೌಂಟು. ಎಲ್ಲಿಗೆ ತಗೋರು ಬ್ಯಾಂಕಿಗೆ ತಾನೇ ಕೊಡೋದು, ಬ್ಯಾಂಕಿಂದ RBIಗೆ ಹೋಗುತ್ತೆ. RBI ಏನು ಮಾಡುತ್ತೆ, ತಗೊಂಡೋಗಿ ಇನ್ವೆಸ್ಟ್ ಮಾಡುತ್ತೆ. ಈ ಸ್ಟಾಕ್ ಮಾರ್ಕೆಟು ಹಂಗೆ ವರ್ಕ್ ಆಗ್ತಿರೋದು, ಎಲ್ಲ ಹಂಗೆ ವರ್ಕ್ ಆಗ್ತಿರೋದು. ಸ್ಟಾಕ್ ಮಾರ್ಕೆಟು ಅದೇ ಥರ ವರ್ಕ್ ಆಗ್ತಿರೋದು. ಏನೇ ಅಮೌಂಟ್ ಹಾಕಿದ್ರು ಈಗ ನೀವೊಂದು ಈಗ ಒಂದೊಂದು ಕಂಪ್ನಿಗಳು ಬರ್ತವೆ ಅನ್ಕೋ, ಪ್ರೈವೇಟ್ ಲಿಮಿಟೆಡ್ಗಳು, ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು, ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳು ಎಲ್ಲ ಬರ್ತವಲ್ವಾ. ಈ ಕಂಪ್ನಿಗಳನ್ನೆಲ್ಲ ನೀನು ಎಷ್ಟೇ ದುಡ್ಡು ತಗೊಂಡೋಗಿ ಹಾಕಿದ್ರು ಆ ಕಂಪ್ನಿಯವ್ರು ಏನು ಮಾಡ್ತಾರೆ ಅನ್ಕೊಂಡಿಗೆ ಯೂಸ್ ಮಾಡ್ಕೋತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ? ಅವ್ರ ಪ್ರಾಡಕ್ಟ್ ಏನು ಯೂಸ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್. ಹೌದು, ಅವ್ರು ಏನಾರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಪುನಃ ರೆವಿನ್ಯೂ ತೆಗಿತಾರೆ ತಾನೆ. ಹೌದು. ಸೊ ಇದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಇನ್ನು C plus I plus G ಅಂತ ಹೇಳಿದೆ. G ಅಂತಂದ್ರೆ ಗೌರ್ಮೆಂಟ್ ಇವಾಗ ರೋಡ್ ಮಾಡಿಸುತ್ತೆ, ಯಾವ್ಯಾವುದೋ ಸ್ಕಾಲರ್ಶಿಪ್ಸ್ಗಳು ಕೊಡುತ್ತೆ, ಫ್ರೀ ಬಸ್ಗಳು ಕೊಟ್ಬಿಟ್ಟವನೆ, ಆಯ್ತಾ? ಇನ್ನು ಅದು ಬಿಟ್ರೇನು SSB ಕಾರ್ಡ್ಸು, ಈ ತರ ಬೆನಿಫಿಟ್ಸ್ಗಳು ಕೊಡ್ತಾನೆ ಪಾಪ. ಆಮೇಲೆ ಇವ್ರಿಗೆ ಹ್ಯಾಂಡಿಕ್ಯಾಪ್ಟ್ಗಳಿಗಾಗಿರ್ಬೋದು, ರೈತರುಗಳಿಗಾಗಿರ್ಬೋದು, ಒಂದಿಷ್ಟು ಪೆನ್ಷನ್ಸ್ ಯೋಜನೆಗಳಾಗಿರ್ಬೋದು, ಈ ತರ ಕೊಡ್ತಾ ಹೋಗ್ತಾರೆ. ಇದನ್ನೆಲ್ಲ ಸರ್ಕಾರದ ವೆಚ್ಚಗಳು ಇನ್ಕ್ಲೂಡ್ ಮಾಡ್ಕೋತಾರೆ. ಮತ್ತೆ ಅದಾದ್ಮೇಲೆ X minus M ಅಂತ ಹೇಳಿದೆ. X ಅಂತಂದ್ರೆ ಎಕ್ಸ್ಪೋರ್ಟ್ ವೆಚ್ಚ, M ಅಂದ್ರೆ ಇಂಪೋರ್ಟ್ ವೆಚ್ಚ. ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೂ ಟ್ಯಾಕ್ಸ್ ಕಟ್ಟಬೇಕು, ಇಂಪೋರ್ಟ್ ಮಾಡ್ಬೇಕಾದ್ರೂ ಟ್ಯಾಕ್ಸ್ ಕಟ್ಟಬೇಕು. ಇಂಪೋರ್ಟ್ ಮಾಡ್ಕೋಬೇಕಾದ್ರೂ ಈಗ ನೀನು ಆ್ಯಪಲ್ಲೆಲ್ಲ ನೀನು ಹೇಳ್ತಿರ್ತಾರೆ ನೋಡು, ನಾನು ದುಬೈಲಿ ಹೋಗಿ ತಗೊಬಂದೆ ಅಂತ, ಇಲ್ಲಿಗೆ ಎಷ್ಟು ಇರುತ್ತೆ ಡಿಫ್ರೆನ್ಸ್? ಮಿನಿಮಮ್ ಅಂದ್ರೆ 20,000 ಡಿಫ್ರೆನ್ಸ್ ಇರುತ್ತೆ. ಯಾಕಿರೋದು? ನಾವಿಲ್ಲಿ GST ಕಟ್ತೀವಿ, ಇಂಪೋರ್ಟ್ ವೆಚ್ಚ. ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ರೂ ನಾವು ಕಟ್ತೀವಿ. ಯಾಕೆ? ನಮ್ಮ ಗೌರ್ಮೆಂಟ್ ಆ ರಾ ಮೆಟೀರಿಯಲ್ಸ್ ಯಾರೋ ತಗೊಬಂದಿರ್ತಾರಲ್ಲ ಅವರು ಬೇರೆ ದೇಶದಿಂದ, ಒಟ್ಟಿನಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಬೇಕು. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಥರ ಎಕ್ಸ್ಪೆಂಡಿಚರ್, ಈ ಥರ ನಾವು ವೆಚ್ಚಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಾಗ GDP ಬರುತ್ತೆ. ಈ GDPನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಪರ್ ಕ್ಯಾಪಿಟಲ್ ಇನ್ಕಮ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ನಮ್ಮ ದೇಶದ ಜನಸಂಖ್ಯೆ ಎಷ್ಟು? ಈಗ ಅರೌಂಡ್ 146 ದಾಟ್ತಾ ಐತಪ್ಪ. 146 ಕೋಟಿ ಪ್ಲಸ್, 146 ಕೋಟಿ ಇದೀವಿ. ನಮ್ಮ ದೇಶದ GDP ಎಷ್ಟೈತೆ? 4 ಟ್ರಿಲಿಯನ್ಸ್ ಇದೆ. ಅಂದರೆ ಎಷ್ಟಾಯಿತು? 4,000 ಕೋಟಿ. 4,000 ಕೋಟಿ ಡಾಲರ್ಸಲ್ಲಿ ನಮ್ದಿರೋದು. 4,000 ಕೋಟಿ ಡಾಲರ್ಸು ಡಿವೈಡೆಡ್ ಬೈ ಯಾವ ದೇಶದ ಕಂಡಿಟ್ಟಿದ್ದಲ್ಲ ಆ ದೇಶದ್ದು ನಂಬರ್ ಆಫ್ ಪೀಪಲ್ ಹಾಕ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದ್ಬಿಡುತ್ತೆ. ಸೊ ಈ ರೇಂಜಿಗೆ ನೋಡೋದಾದ್ರೆ, ಒಂದು ಅಂಕಿಅಂಶದಲ್ಲಿ ನಾನು ಹಿಂಗೆ ಹೇಳೋದಾದ್ರೆ, ನಮ್ಮ ದೇಶದಲ್ಲೂ 2,300+ ಡಾಲರ್ಸ್ ಅನ್ಕೋ ಪರ್ ಹೆಡ್ ಬರೋದು. 4 ಟ್ರಿಲಿಯನ್ 4,000 ಕೋಟಿನ 146 ಕೋಟಿ ಡಿವೈಡೆಡ್ ಭಾಗ ಮಾಡಿದ್ರೆ, ಒಂದು ಅಂದಾಜಲ್ಲಿ ಹೇಳ್ತಿದ್ದೀನಿ, ಅದು ಏರುಪೇರು ಆಗ್ಬೋದು. ಭಾರತದ ಒಬ್ಬ ಪ್ರಜೆಗ 2,370+ ಡಾಲರ್ಸ್ ಬರ್ತದೆ ಒಬ್ಬರು ತಲೆ ಮೇಲೆ. ಅಂದ್ರೆ ನಮ್ದು ಇವಾಗ ನಮ್ಮ ಇಂಡಿಯನ್ ರೂಪಿಗೆ ಬಂತು ಅಂತಂದ್ರೆ 2,30,000 ಅವ್ನ ವರ್ಷಕ್ಕೆ ಆದಾಯ.
ವರ್ಷದ ಆದಾಯ ಅಷ್ಟು ದುಡಿಬೇಕು ಆ ವ್ಯಕ್ತಿ ಅಂತ, ಅಷ್ಟು ದುಡಿತಾವನ ಅಂತ, ಈಗ ಆಲ್ರೆಡಿ ದುಡಿತಾವನ ಅಂತ. ಆದ್ರೆ ನಮ್ಮದು ಭಾರತ ದೇಶದಲ್ಲಿ ಎಲ್ಲರೂ ದುಡಿಯಲ್ಲ. ಹೌದು. ಈಗ ಸ್ಕೂಲ್ ಮಕ್ಕಳು ಹೋಗ್ತಿರ್ತಾರೆ, ಅವ್ರೆಲ್ಲಿ ದುಡಿತಾರೆ? ಈಗ ಹಳ್ಳಿಗಳಲ್ಲಿ ಏಜ್ ಆಗ್ಬಿಟ್ಟಿರುತ್ತೆ, ಅವ್ರೆಲ್ಲಿ ದುಡಿತಾರೆ? ಹೌದು. ಇವ್ರು ಯಾರು ಸ್ವಲ್ಪ ದುಡಿಯಲ್ಲ. ಸೊ ಇವ್ರನ್ನೆಲ್ಲ ತೆಗ್ದಾಕ್ಬೇಕು. ಅಂತಂದರೆ ನಮಗೆ ಸರ್ಕಾರ ಏನು ಮಾಡಿದೆ, PPP ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದಿದೆ. PPP ಅಂತ ಪರ್ಚೇಸಿಂಗ್ ಪವರ್ ಪಾರಿಟಿ ಅಂತ ಹೇಳಿ, ಯಾರ್ಯಾರಿಗೆ ವಸ್ತುಗಳನ್ನು ಪರ್ಚೇಸ್ ಮಾಡೋಕ್ಕೆ ಪವರ್ ಇದೆಯೋ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅವ್ರನ್ನ ಅಷ್ಟು ಮಾತ್ರ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ. ಆ ಥರ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಭಾರತದ ಪ್ರಜೆ ಇರ್ತಾರಲ್ಲ, ಸೊ ಇವ್ರುಗಳ ತಲೆ ಮೇಲೆ 9 ಲಕ್ಷ ಬರುತ್ತೆ ಮಿನಿಮಮ್ ಪರ್ಚೇಸ್ ಮಾಡೋ ತಲೆ ಮೇಲೆ. ಅದರಿಂದ ನಮ್ಮ PPP ಏನಿದೆ ನಾವು ಟಾಪ್ 3 ಬರ್ತೀವಿ. ಇದನ್ನ ಮಾತ್ರ ಕೌಂಟ್ ಮಾಡ್ಕೊಂಡ್ರೆ ಮಾತ್ರ PPP ಆಸ್ ಪರ್ GDP PPP ಪ್ರಕಾರ ಹೋದ್ರೆ ನಾವು ಟಾಪ್ 3 ಬರ್ತೀವಿ 3 ಆಲ್ ಓವರ್ ದ ವರ್ಲ್ಡ್. ಆಯ್ತಾ? ಇವಾಗ ಮೀಡಿಯಾದವ್ರು ಏನು ಮಾಡ್ತಾರೆ, ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಪೇಪರಲ್ಲಿ ಬಿಡು ಒಂದೊಂದು ವಿಷಯಗಳು ನೀಟಾಗಿ ಆರ್ಟಿಕಲ್ ಎಲ್ಲ ಬರ್ದಾಕಿರ್ತಾರೆ, ನಾವು ಕುತ್ಕೊ ಹೋದ್ರೆ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲಪ್ಪ ನಾವು ಪೇಪರ್ ಓದೋದು ಎಲ್ಲ ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ನಾವು ಅದನ್ನ ಹೇಳೋದಕ್ಕಪ್ಪ. ಈ ಏನಂತಾರೆ ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿನಲ್ಲಿ ನಾವು ಇದೇ ಥರ ಮಾಡೋದು. ನಾವು ಎಜುಕೇಟೆಡ್ ಆಗ್ತೀವಿ, ಎಜುಕೇಟೆಡ್ಗಳು, ಅನ್ಎಜುಕೇಟೆಡ್ಗಳು. ಇವಾಗ ಅಲ್ಲಿ ಟಾಪ್ 3 ತೋರಿಸುತ್ತೆ, ನಾವು ಟಾಪ್ 3 ಇರ್ತೀವಿ. ಈಗ ಈಗ ಅದು ಹೆಂಗ್ ವರ್ಕ್ ಆಗಿದೆ ಅಂತ ಏನೋ ನಮ್ಗೆ ಗೊತ್ತಿಲ್ಲ. ಟಾಪ್ 3 ತೋರಿಸೋ. ಈಗ PPP ಪ್ರಕಾರ ಹೋದ್ರೆ ನಮ್ದು ಎಷ್ಟೇ ಸ್ಥಾನ ಬಂತು? 3ನೇ ಸ್ಥಾನ. ಪರ್ ಹೆಡ್ ಎಷ್ಟು ಬಂತು? 9 ಲಕ್ಷ ಪ್ಲಸ್ ಬಂತು. ಹೌದು. ಸೊ 9 ಲಕ್ಷನ ನಾವು ದುಡಿತಾವೆ ಅಂತಂದ್ರೆ, ನೀನೀಗ 9 ಲಕ್ಷ ದುಡಿತಿದೆ ಅಂತಂದ್ರೆ ನೀನು ಒಂದಿಯ, ವಿರಾಟ್ ಕೊಹ್ಲಿನೂ ಒಂದಿಯ. ಯಾಕಂದ್ರೆ ಅವನು ನಮ್ಮ ದೇಶತಾನೆ. ಹೌದು. ಅಂಬಾನಿನೂ ನಮ್ಮ ದೇಶತಾರೆ. ಇವ್ರನ್ನೆಲ್ಲನೂ ಸೇರಿಸ್ಕೊಂಡ್ರೆ ಅವ್ರ ತಲೆಗೂ 9 ಲಕ್ಷನೇ ಬರೋದು ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರಕಾರ ಹೋದ್ರೆ. ಸೊ ಈ ಒಂದು ಅನಲೈಸ್ ಮಾಡ್ತಾರೆ. ಸೊ ಈ PPPನ ಅನಲೈಸ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ? ನಮ್ಮೂರಲ್ಲಿ 1 kg ಆ್ಯಪಲ್ಗೆ ಎಷ್ಟು? ಈಗ 150 ರೂಪಾಯಿ 200 ರೂಪಾಯಿ ನಡೀತಾ ಇದೇನಪ್ಪ ನಮ್ಮ ಭಾರತದಲ್ಲಿ. ಒಂದು ಮಿನಿಮಮ್ 100 ರೂಪಾಯಿ ಅನ್ಕೋ. ಅದನ್ನೇ ಇವಾಗ ಒಂದು ಡೆವಲಪ್ಡ್ ಆಗಿರೋ ಕಂಟ್ರಿ ಆಗಿರ್ಬೋದು, USA ತಗೋ, ಡೆವಲಪಿಂಗ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ, ಯಾವ್ದಾರು ಒಂದು ಕಂಟ್ರಿಲಿ ತಗೋ, USA ತಗೋ, ಅಲ್ಲಿ ಎಷ್ಟು ಇರ್ಬೋದು 1 kg? ಅಲ್ಲಿ ಒಂದು $4 $3 ಹಿಂಗಿರುತ್ತೆ. $3 ಆಯ್ತಲ್ವಾ? ಅವ್ರ $3. ನಮ್ಮ ಹತ್ರ ಇಂಟು ಮಾಡಿದ್ರೆ ಎಷ್ಟಾಯ್ತು? $1 ನಾವು $87 ರೂಪಾಯಿ ದಾಟ್ಬಿಟ್ಟಿದ್ವಿ. ಹೆಂಗೆ ಲೆಗಳು 821 240 ರೂಪಾಯಿ, 250 ರೂಪಾಯಿ. ನಮ್ದು 150 ರೂಪಾಯಿ 1 kg ಆ್ಯಪಲ್, ಅಲ್ಲಿ 250 ರೂಪಾಯಿ. ಕಾಸ್ಟ್ ಆಫ್ ಲಿವಿಂಗ್ ಡಿಫ್ರೆನ್ಸ್ ಎಷ್ಟು? 250 ರೂಪಾಯಿ ಬಂತು. ಡಿಫ್ರೆನ್ಸ್ ಇರೋದು 100 ರೂಪಾಯಿ. 100 ರೂಪಾಯಿ. ಆದರೆ ಅವ್ರದ್ದು PPP ಪ್ರಕಾರ ಹೋಯ್ತೀನಿ ಅಂತಂದ್ರು ಪಾಪ್ಯುಲೇಷನ್ ಕಡಿಮೆ ಅವ್ರ ಇದರಲ್ಲಿ ದೇಶದಲ್ಲಿ. ಅದರಿಂದ ಏನಿರುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅವ್ರದ್ದು ಜಾಸ್ತಿ ಬರುತ್ತೆ. ಸೊ ಇದನ್ನೆಲ್ಲ ಅನಲೈಸ್ ಮಾಡ್ತಾರೆ. ಇಂಪೋರ್ಟ್ ವೆಚ್ ಎಷ್ಟಿದ್ದು, GST ಎಷ್ಟಿದ್ದು, ಅವ್ರು ಎಷ್ಟು ಟ್ಯಾಕ್ಸ್ ಕಟ್ತಾರೆ, ನಾವು ಎಷ್ಟು ಟ್ಯಾಕ್ಸ್ ಕಟ್ತೀವಿ ನಮ್ಮ ದೇಶದಲ್ಲಿ, ಇದನ್ನೆಲ್ಲ ಅನಲೈಸ್ ಮಾಡಿದಾಗ PPP ಬರುತ್ತೆ. ಆ PPP ಪ್ರಕಾರ ಬಂದರೆ ನಮ್ದು 9 ಲಕ್ಷ ಬಂತು. 9 ಲಕ್ಷ. ಸೊ ಇವಾಗ ನಾವು ಟಾಪ್ 3 ಬಂದು PPP ಪ್ರಕಾರ. ಓಕೆ. ಆದರೆ ಪರ್ ಕ್ಯಾಪಿಟಲ್ ಪ್ರಕಾರ 136 ಪ್ಲಸ್ ದೇಶದಲ್ಲಿ ಬಿದ್ದಿದ್ದೀವಿ. 136 ಪ್ಲಸ್ ಸ್ಥಾನದಲ್ಲಿ ಬಿದ್ದಿದ್ದೀವಿ ಆಲ್ ಓವರ್ ದ ವರ್ಲ್ಡ್. ಈಗ ಇದೆಲ್ಲ ಆಯಿತು ಅನ್ಕೋ. ಇದೆಲ್ಲ ಆದ್ರೂ ಸರ್ಕಾರ ಹೇಳ್ಕೊಳ್ಳೋದೇನು, ನಾವು ಟಾಪ್ 3 ಬರ್ತಾ ಇದೀವಿ, ಡೆವಲಪಿಂಗ್ ಕಂಟ್ರಿ ಆಗ್ತಾ ಇದೀವಿ. ಸರಿ, ಇದೆಲ್ಲ ಹೇಳ್ದಲ್ಲಪ್ಪ PPP ಇದೆಲ್ಲ ನನ್ಗೆ ಹೇಳ್ದಲ್ಲ. ಈಗ ಯಾರು ಇದನ್ನ ಕಂಡುಹಿಡಿದು, ಯಾರು ಇದ್ರ ಬಗ್ಗೆ ಸಂಶೋಧನೆ ಮಾಡೋರು ಯಾರಿದ್ದಾರಪ್ಪ? ಈಗ ಇದನ್ನ ಸಂಶೋಧನೆ ಮಾಡೋರು ಬಂದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತಕ್ಕಂಥದ್ದು ಒಂದು ಕೇಂದ್ರ ಸಂಸ್ಥೆ ಇದೆ. ಆ ಅಂಡರಲ್ಲಿ NSO ಅಂತ ಬರುತ್ತೆ. NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂತ. ಸೊ ಇವ್ರೇನು ಮಾಡ್ತಾರೆ, ನಮ್ಮ ದೇಶದ ಸರ್ಕಾರಿ ಕಚೇರಿಗಳು ಇರತಕ್ಕಂಥ ದೊಡ್ಡದು ಪಿಲ್ಲರ್ಗಳು ಅವೆಲ್ಲ ಇದಾವಲ್ಲಪ್ಪ. ಸೊ ಇದರಲ್ಲೆಲ್ಲ ಮಾಹಿತಿಗಳು ಕಲೆಕ್ಟ್ ಮಾಡ್ತಾರೆ. ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ, ಇವಾಗ ನಾನು ನಿಮಗೆ ಅಷ್ಟೊತ್ತಿಂದ ಹೇಳಿದ್ನಲ್ಲ, ಈ ಫಾರ್ಮುಲಾಗಳು, ಇದ್ರ ಜೊತೆ ಕಾಂಪ್ಲೆಕ್ಸ್ ಫಾರ್ಮುಲಾಗಳು, ಎಕನಾಮಿಕ್ಸ್ಗಳು, ಇದನ್ನೆಲ್ಲ ಕೂರಿಸ್ಕೊಂಡು ಒಂದು ಅನಲೈಸ್ ಮಾಡಿ ಒಂದು ಔಟ್ಪುಟ್ನ ಇಡ್ತಾರೆ. ಅವ್ರು ಅಪ್ರಾಕ್ಸಿಮೇಟ್ ಆಗಿ ಅದರಲ್ಲಿ ಬ್ಲ್ಯಾಕ್ ಮನಿನೂ ಸೇರ್ಕೊಳ್ಳುತ್ತೆ, ವೈಟ್ ಮನಿನೂ ಸೇರ್ಕೊಳ್ಳುತ್ತೆ. ಬ್ಯಾಂಕಿಂದ ಇಷ್ಟು ಅಮೌಂಟ್ ಹೋಗಿದೆ, ಇಷ್ಟು ಅಮೌಂಟ್ ಬಂದಿದೆ, ಇಷ್ಟು ಖರ್ಚು ವೆಚ್ಚಗಳಾಗಿದೆ, ಇಷ್ಟು ಟ್ಯಾಕ್ಸ್ಗಳು ಬಂದಿದೆ, ಇನ್ನಿಷ್ಟು ಪೆಂಡಿಂಗ್ ಐತೆ, ಇಷ್ಟು ಸಾಲ ಇದೆ, ಇಷ್ಟು ಬಾಂಡ್ಗಳು ಕೊಟ್ಟಿದೀವಿ, ಇಷ್ಟು ಗೋಲ್ಡ್ ಪರ್ಚೇಸ್ ಮಾಡಿದೀವಿ, ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಯಾರು ತವಿದೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಇಷ್ಟೆಲ್ಲ ಗೊತ್ತಿರುತ್ತೆ. ಅಲ್ಲಿ ಡೇಟಾ ಮಾಡಿಕೊಂಡು ಡೇಟಾ ಪ್ರಕಾರ ಅನಲೈಸ್ ಮಾಡ್ತದೆ ಅಷ್ಟೇ ಸಂಸ್ಥೆ ಅದು. NSO ಅನಲೈಸ್ ಮಾಡಿ ಒಂದು ಔಟ್ಪುಟ್ ಕೊಡುತ್ತೆ. ಅದ್ರ ಬೇಸ್ ಮೇಲೆ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ಆ ರೆಕಾರ್ಡ್ಸ್ಗಳನ್ನ ಇಟ್ಕೊಂಡು ಅನಲೈಸ್ ಮಾಡ್ತಾರೆ. ಭಾರತ
ಈ ವರ್ಷದಿಂದ ಈ ವರ್ಷಕ್ಕೆ ಇಷ್ಟು ಪರ್ಸೆಂಟ್ ಜಿಗಿತು ಅಂತ. ಸೊ ಅದನ್ನ ತೆಗೆದು ದೊಡ್ಡದಾಗ ನ್ಯೂಸ್ ಮಾಡ್ಬಿಡ್ತಾರೆ. ಇಷ್ಟರಲ್ಲಿ GDP 7% ಎಗರ್ಬಿಡ್ತು, 26 ನಾವು ಜಪಾನಿಂದಕ್ಕೆ ಹಾಕ್ಬಿಡ್ತೀವಿ, ಚೀನಾಯಿಂದಕ್ಕೆ ಹಾಕ್ಬಿಡ್ತೀವಿ ಅಂತ. ವಾಸ್ತವ ಅಲ್ಲ, ನಿಜವಾಗ್ಲೂ ಹಾಕಿದೀವಿ. ಪಾಪ್ಯುಲೇಷನ್ ಅಲ್ಲಿ ಹಾಕಿದೀವಿ, ಹಾಕಿದೀವಿ ಅಷ್ಟೇ. PPP ಹಾಕಿದೀವಿ, ಅದ್ರಲ್ಲಿ ಹಾಕಿಲ್ಲ ಅಂತಲ್ಲ. ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಸೊ ಈ ಬಡತನ ಕಡಿಮೆ ಆಗ್ಬೇಕು ಅಂತಂದ್ರೆ ಸ್ವಚ್ಛವಾಗಿ ಎಜುಕೇಶನ್ ಸಿಸ್ಟಮ್ನ ಸರ್ಕಾರನೇ ವಹಿಸ್ಕೊಂಡು ಮಾಡಿಸ್ಬೇಕು. ಅಂದ್ರೆ ಈಗ ಮೇನ್ ಆಗಿ ನಮ್ಮ ದೇಶಕ್ಕೆ ಏನ್ ಬೇಕಿರೋದು ಹೇಳೋ, ಎಜುಕೇಶನ್ ಚೆನ್ನಾಗಿತ್ತು ಅಂತಂದ್ರೆ ಅವ್ನು ಎಲ್ಲರೂ ಕೆಲಸ ಮಾಡ್ತಾನೆ. ಅನ್ಎಂಪ್ಲಾಯ್ಮೆಂಟ್ ಯಾಕೆ ನಿಂತ್ಕೋತಾನೆ? ಅದರಿಂದ ಎಜುಕೇಶನ್ ಚೆನ್ನಾಗಿ ಕೊಡಬೇಕು, ಇಂಡಸ್ಟ್ರಿಗಳಿಗೆ ಅಪ್ರೋಚ್ ಮಾಡಬೇಕು. ಅದಾದಮೇಲೆ ಗೌರ್ಮೆಂಟ್ ಕಡೆಯಿಂದ ಜಾಬ್ಸ್ಗಳನ್ನೆಲ್ಲ ಬಿಡ್ತಾ ಹೋಗ್ಬೇಕು. ಇದಾದಮೇಲೆ ಸರ್ವಿಸ್ಗಳು ಕೊಡಬೇಕು ಜನಗಳಿಗೆ. ರೋಡ್ ಮಾಡಿಸೋದಾಗಿರ್ಬೋದು, ಅಥವಾ ಅವ್ರಿಗೆ ಏನಾದ್ರು ಸೆಕ್ಟರ್ಗಳಲ್ಲಿ ಹೊಸ ಈಗ ರೈತರುಗಳಿಗೆ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಹೌದು, ಈಗ ಮೆಷಿನ್ಸ್ ಈಗ ನೋಡು, ನೀನು ಅನಲೈಸ್ ಮಾಡು. ಇವಾಗ ಒಂದು ನನಗೆ ಗೊತ್ತಿರೋ ಪ್ರಕಾರ 1965 GDPಲಿ 100% ಅದು ಅಗ್ರಿಕಲ್ಚರ್ ಬಂದು 60% ಪಾರ್ಟಿಸಿಪೇಟ್ ಮಾಡ್ತಿತ್ತು. ಹೌದು. ಇವಾಗ ಎಷ್ಟಿದೆ? ಇವಾಗ 20 ಇಲ್ಲ, 15 ಬಂದಿರಬಹುದೇನೋ ಮಿನಿಮಮ್. ಎಲ್ಲ ಇವಾಗ ಅಗ್ರಿಕಲ್ಚರಲ್ಲಿ ನಿಮ್ಗೆ ಏನ್ ಕೊಡ್ತಾ ಇದಾರೆ? ಏನು ಇಲ್ಲ. ಅದೇ ಪ್ರಾಬ್ಲಮ್. ಬಿಟ್ಟು ಅದ್ ಮಾಡಿದ್ರೆ ನಮ್ಗೆ ಕಷ್ಟ ಬಂದ್ಬಿಡುತ್ತೆ ಅನ್ನೋ ಕಾರಣದಿಂದ ಎಲ್ಲ ಓಡೋಡಿ ಈಗ ಏನ್ ಮಾಡ್ತಾರೆ ಮಕ್ಕಳೆಲ್ಲ. ಈಗ ಎಲ್ಲೆಲ್ಲಿ ಏನೇನಿದೆ ಇಂಪ್ಲಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಕೆಲವೊಂದೊಂದು ಗೌರ್ಮೆಂಟ್ಸ್ ಕಡೆಯಿಂದ ಸ್ಕೀಮ್ಗಳಿದೆ, MSME ಅಂತ ಹೇಳಿ. ಅದೆಲ್ಲ ಯುಟಿಲೈಸ್ ಮಾಡಬೇಕು. ಗೌರ್ಮೆಂಟ್ ಅಷ್ಟೇ ಸಪೋರ್ಟ್ ಮಾಡಬೇಕು. ನಮ್ಮ ಸೈಡ್ ಗೌರ್ಮೆಂಟ್ಗಳನ್ನವ್ರು ಯಾರು ಸಪೋರ್ಟ್ ಮಾಡಲ್ಲ. ಯಾಕೆ ಹೇಳೋ, ನೀವು ಒಂದು ಸೈನ್ ಕೊಡೋದು, ಒಂದು ಸೈನ್ ಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರು 1000 ಹೊಡಿಲೇಬೇಕು. ಎಲ್ಲಿಂದ ತರೋದು? ಇಲ್ದೋದವ್ರು. ನೀನು ಯಾವುದೇ ಹೋಗು ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ನೀವು ಸೈನ್ ಬೇಕು ಅಂದ್ರೆ ಅಷ್ಟೇ ಕೇಳೋದು. PDO ಸೈನ್ ಬೇಕು ಅಂದ್ರೆ ಅಷ್ಟೇ ಕೇಳೋದು, VA ಸೈನ್ ಬೇಕು ಅಂದ್ರೆ ಅಷ್ಟೇ ಕೇಳೋದು. ಅವರೆಲ್ಲ ಗ್ರಾಮ ಪಂಚಾಯತಿಲಿ ಜನರಿಗೆ ಇದು ಮಾಡ್ಕೊಂಡಿರೋರು, ಸೇವೆ ಮಾಡ್ಕೊಂಡಿರೋರು. ಅದಕ್ಕೆ ಅವರೇ ಅಷ್ಟು ದುಡ್ಡು ಕೇಳ್ತವ್ರು ಅಂತಂದ್ರೆ ಇನ್ನು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಎಷ್ಟು ಕೇಳ್ಬೇಡ, DC ಆಫೀಸಲ್ಲಿ DC ಮೇಡಮ್ ಎಷ್ಟು ಕೇಳ್ಬೇಡ. ಇದೆಲ್ಲ ನೋಡ್ತಿದ್ರೆ ಕಷ್ಟ. ಅಗ್ರಿಕಲ್ಚರ್ ಅದಕ್ಕೆ ಹೋಗ್ತಿದೆ. ಅದನ್ನ ಫಸ್ಟ್ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇಂಪ್ಲಿಮೆಂಟ್ ಮಾಡ್ಕೊಂಡಷ್ಟು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದೆ. ಸರಿ, ಇವಾಗ ಇದೆಲ್ಲ ಓಕೆ ಕಣಪ್ಪ. ಈಗ GDP ಹಿಂಗೆ ವರ್ಕ್ ಆಗ್ತಿದೆ, ನಮ್ದು ಇಷ್ಟಕ್ಕೆ ಇಂಪ್ಲಿಮೆಂಟ್ ಆಯ್ತೈತೆ, ಡೆವಲಪಿಂಗ್ ಕಂಟ್ರಿ, ಓಕೆ, ಇದೆಲ್ಲ ಆಯಿತು. ಈಗ ನನಗೆ ಒಂದೇ ಒಂದು ಡೌಟ್ ಏನಂದರೆ, ಈಗ ನಮ್ಮ ದೇಶದಲ್ಲಿ ಕರೆನ್ಸಿ ₹1 ಇದೆ. ನಮ್ದು ₹1 ಇದೆ. ಅದೇ ನಮ್ಮ USA ಹೋಗ್ತೀವಿ ಅಂದರೆ ಅದು 1 ಪೈಸೆ ತೀರ್ ನೋಡ್ತಾನೆ. ಯಾಕಂಗೆ ಅದು ₹87 ಕೊಟ್ಟು ನಾವು ಆ $1 ತಗೊಳ್ಳೋದು ಏನು ಅವಶ್ಯಕತೆ ಇದೆ ಅಲ್ಲಿಗೆ ಹೋಗಿ? ಅದು ಯಾಕೆ ನಮ್ದು ಹಿಂಗೆ ಇಳಿತಿದೆ ಅನ್ನೋದ್ರ ಬಗ್ಗೆ ನಿಂಗೆ ಗೊತ್ತಾ? ಅದ್ರ ಬಗ್ಗೆ ನನಗೆ ಗೊತ್ತು. ನನಗೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನಿಂಗೆ GDP ಅಂದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತು ಕಣಪ್ಪ. PPP ಅಂದ್ರೆ ಅರ್ಥ ಆಯ್ತಾ? ಪರ್ ಕ್ಯಾಪಿಟಲ್ ಇನ್ಕಮ್ ಅರ್ಥ ಆಯ್ತಾ? ನಾವೀಗ ಎಷ್ಟೇ ಸ್ಥಾನದಲ್ಲಿ ಇದೀವಿ? PPP ಪ್ರಕಾರ ಹೋದ್ರೆ 3-4 ಇದೀವಿ. ನಾಮಿನಲ್ GDP ಪ್ರಕಾರ ಹೋದ್ರೆ ಟಾಪ್ 5 ಬರ್ತೀವಿ. ಹೌದು. ಪರ್ ಕ್ಯಾಪಿಟಲ್ ಪ್ರಕಾರ ಹೋದ್ರೆ 136 ಪ್ಲೇಸ್ ಕೊಂಡೋಗಿವಿ. ಬಟ್ ಅದನ್ನ ನಾವು ಕೌಂಟ್ ಮಾಡ್ಕೋಬಾರ್ದು. ನಮ್ದು ಏನೇ ಇದ್ರು 3-4 ತೋರಿಸ್ಬೇಕು. ಸರಿ, ಆಯ್ತು. ಈಗ ಆಯ್ತು, ನಿಂದು ದೇಶ, ನಮ್ಮ ದೇಶ 3-4 ಇದೆ ಅಂತಲೇ ತೋರಿಸ್ಬೇಕು. ಆಯ್ತು, ಈಗ ಅಷ್ಟೆಲ್ಲ ನೋಡೋದಲ್ವಾ? GDP ಬಗ್ಗೆ ಇವತ್ತು ತಿಳ್ಕೊಂಡಲ್ವಾ? ಇವತ್ತು ಸಾಕು. ನಾಳೆ ಅಪ್ಪ ಅದೊಂದು ನಿಮ್ಗೆ ಅದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ, ತಲೆಗೆಡ್ಸ್ಕೊಬೇಡ. ಅದೊಸಿ ಹೇಳಪ್ಪ, ಯಾಕಪ್ಪ ನಾವು ಹಿಂಗೆ ಕೆಳಕ್ಕೆ ಹೋಗ್ತಿದೀವಿ ₹1 ಇಟ್ಕೊಂಡು? ₹1 ಅಲ್ಲಿ ಏನು ಬೇಡ ಅಂದ್ರೆ ಏನು ಯೂಸ್ ಅಲ್ಲಿ? ಏನೋ ಥಿಂಕ್ ಮಾಡ್ಬೇಕು ಮಚ್ಚ. ಈಗ ನಾವು ಅವ್ರ ದೇಶದ ಕರೆನ್ಸಿಗೆ ₹100 ಕೊಡ್ತೀವಿ ಅಂತಂದ್ರೆ ನಮ್ಮ ದೇಶದ ಕರೆನ್ಸಿಗೂ ₹100 ಕೊಡೋ ದೇಶಗಳಿದೆ. ಹೌದು. ಇದ್ರ ಬಗ್ಗೆ ನಂಗೆ ಪೂರ್ತಿ ನಾನು ನಿಂಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸಾಕು, ಇವತ್ತು GDP ಕಲ್ತ್ಕೊಂಡಿದೆಯಲ್ಲ, ಇದನ್ನು ತುಂಬಿಡ್ತು ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಬಿಡ್ತಿದೆ. GDP ಅಂದ್ರೆ ತಿಳ್ಕೊ. ಇವತ್ತು GDP ಬಗ್ಗೆ ಹೇಳಿದ್ದೀನಿ, ನಾಳೆ ನಿನ್ಗೆ ಅದು ಏನಕ್ಕೆ ಕರೆನ್ಸಿ ಬಗ್ಗೆ ಹೇಳ್ಕೊಡ್ತೀನಿ. ನಾಳಿದ್ದು ಬಾಂಡ್ಸ್ಗಳು ಬರ್ತವೆ, ಅದ್ರದ್ದು ಕೂಡ ಕೇಳ್ಬಿಟ್ರೆ ನಾನು ಬಿದ್ದು ನಗಾಡ್ಬಿಡ್ತಿದೆ. ಅದ್ರ ಬಗ್ಗೆನೂ ಹೇಳ್ತೀನಿ. ಇವಾಗ ನನಗೇನು ಬೇಡಪ್ಪ, ನನಗೆ ಅದೊಂದು ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡು. ಆಮೇಲೆ ನನಗೆ ಏನಾದ್ರು ಡೌಟ್ ಬಂತು ಅಂದ್ರೆ ನಾ ಕೇಳ್ತೀನಿ. ಸರಿ, ಈಗ ಅದ್ರ ಬಗ್ಗೆ ನೀ ತಿಳ್ಕೊಬೇಕು ಅಂದ್ರೆ ಏನು ಮಾಡ್ಬೇಕು ಹೇಳು? ಫಸ್ಟ್ ಅದ್ರ ಬಗ್ಗೆ ನಾನು ತಿಳ್ಕೊಬೇಕು. ನೀ ತಿಳ್ಕೊಬೇಕು ಅಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಓಹ್, ನಾನು ತಿಳ್ಕೊದಲ್ಲ, ಅವರು ತಿಳ್ಕೊಬೇಕು. ನೀವು ತಿಳ್ಕೊಳ್ಳಿ, ದೇಶ ಉಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಧನ್ಯವಾದಗಳು.